ಮಧ್ಯಾಹ್ನ ಎಲ್ಲರಿಗೂ. ನನ್ನ ಹೆಸರು ಪ್ರತಿಷ್ಠಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ರಾಜ್ಯ ಪಠ್ಯಕ್ರಮ ಶಾಲೆ. ನಾನು ಇಂದು ಭ್ರಷ್ಟಾಚಾರ ಹಾಗೂ ಅನೈತಿಕತೆಯನ್ನು ಕುರಿತು ಮಾತನಾಡಲು ಬಯಸುತ್ತೇನೆ. ಮೊದಲನೆಯದಾಗಿ, ಭ್ರಷ್ಟಾಚಾರ ಎಂದರೆ ಸಮಾಜದಲ್ಲಿ ಇಂದಿನ ದಿನಗಳಲ್ಲೂ ಹಾಗೂ ಹಿಂದೆ ಕೂಡ ಭ್ರಷ್ಟಾಚಾರವನ್ನು ನಾವು ಎಲ್ಲ ಕಡೆ ನೋಡಿದ್ದೇವೆ. ಭ್ರಷ್ಟಾಚಾರ ಎಂದರೆ ಅಧಿಕಾರ ಹಾಗೂ ಸ್ಥಾನವನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಪಡಿಸಿಕೊಳ್ಳುವುದು. ಹಾಗೂ ಅನೈತಿಕತೆ ಎಂದರೆ ಸಮಾಜದ ಮೌಲ್ಯಗಳಿಗೆ ವಿರುದ್ಧವಾಗಿ ಹೋಗಿ ಸಮಾಜದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳದಿರುವುದು. ನಾವು ಇಂದಿನ ದಿನಗಳಲ್ಲಿ ಭ್ರಷ್ಟಾಚಾರವನ್ನು ಅತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕಾಣಬಹುದು. ಅವು ಯಾವುವೆಂದರೆ ರಾಜಕೀಯ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಹಾಗೂ ವ್ಯಾಪಾರ ಕ್ಷೇತ್ರ ಇತ್ಯಾದಿಗಳು. ರಾಜಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚಾದರೆ ಜನರಿಗೆ ರಾಜಕೀಯ ನಾಯಕರ ಮೇಲೆ ವಿಶ್ವಾಸ ಇರುವುದಿಲ್ಲ. ಹಾಗೂ ರಾಜಕೀಯ ನಾಯಕರು ತಮ್ಮ ಅಧಿಕಾರವನ್ನು ಹಾಗೂ ಸ್ಥಾನವನ್ನು ಜನರಿಗೆ ಉಪಯೋಗಿಸದೆ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡು ಬಳಕೆ ಮಾಡಿಕೊಳ್ಳುತ್ತಾರೆ. ಇದರಿಂದಾಗಿ ಜನರಿಗೆ ತಮಗೆ ಬೇಕಾದ ಎಲ್ಲ ಮೌಲ್ಯಗಳು ಹಾಗೂ ತಮಗೆ ಬೇಕಾದ ಯಾವುದಾದರೂ ಸಮಸ್ಯೆಯನ್ನು ಪರಿಹರಿಸಲು ಯಾರೂ ಇರುವುದಿಲ್ಲ. ಇದರಿಂದ ಜನರಿಗೆ ತುಂಬ ತೊಂದರೆ ಆಗುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕರು ಜನರಿಂದ ಹೆಚ್ಚು ಹಣ ಪಡೆದು ತಮ್ಮ ಜನರಿಗೆ ಬೇಕಾದ ಸರಿಯಾದ ವೈದ್ಯವನ್ನು ಮಾಡದೆ ಹಾಗೂ ಹೆಚ್ಚು ದುಡ್ಡನ್ನು ಪಡೆದು ಮಾತ್ರೆಗಳನ್ನು ಕಡಿಮೆ ದರದಲ್ಲಿರುವುದನ್ನು ಕೊಡುವುದು ನೋಡಬಹುದು. ಇದರಿಂದ ಕೂಡ ಜನರಿಗೆ ತುಂಬ ತೊಂದರೆ ಉಂಟಾಗುತ್ತದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ನೋಡಬಹುದು. ಏಕೆಂದರೆ ಹೆಚ್ಚು ದುಡ್ಡಿದ್ದವರು ತಮ್ಮ ಮಕ್ಕಳಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ಶಿಕ್ಷಕರಿಗೆ ಹೆಚ್ಚು ಹಣವನ್ನು ಕೊಟ್ಟು ತಮ್ಮ ಮಕ್ಕಳಿಗೆ ಮುಂದಿನ ಅಭ್ಯಾಸವನ್ನು ಕೊಡುತ್ತಾರೆ. ಹೇಗೆಂದರೆ ನಕಲಿ ಪ್ರಮಾಣ ಪತ್ರಗಳನ್ನು ನೀಡುವುದು ಹಾಗೂ ಹೆಚ್ಚು ಅಂಕಗಳನ್ನು ವಿದ್ಯಾರ್ಥಿಗಳಿಗೆ ಹಾಕುವುದು ಇತ್ಯಾದಿ. ಕೊನೆಯದಾಗಿ, ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸಲು ಕಾನೂನಿನಲ್ಲಿ ಅತಿ ಹೆಚ್ಚು ದಾರಿಗಳು ಇವೆ. ಅವು ಯಾವೆಂದರೆ ಎಲ್ಲ ಸರ್ಕಾರಿ ಕ್ಷೇತ್ರಗಳಲ್ಲೂ CCTVಯನ್ನು ಹಾಕಿಸುವುದು. ಇದರಿಂದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಹಾಗೂ ಸರ್ಕಾರಿ ಉದ್ಯೋಗ ಮಾಡುವ ಜಾಗಗಳಲ್ಲಿಯೂ ಏನೇನು ನಡೆಯುತ್ತಿದೆ ಎಂದು ನೋಡಬಹುದು. ಹಾಗೂ ಜನರಿಗೆ ಭ್ರಷ್ಟಾಚಾರ ಹಾಗೂ ಅನೈತಿಕತೆಯನ್ನು ಮಾಡಿದರೆ ಏನೇನು ಪರಿಣಾಮ ಉಂಟಾಗುತ್ತವೆ ಎಂದು ಜಾಗೃತಿ ಮೂಡಿಸುವುದರಿಂದ ಹಾಗೂ ಕಠಿಣ ಕಾನೂನನ್ನು ಜಾರಿಗೆ ತರುವುದು ಭ್ರಷ್ಟಾಚಾರ ಹಾಗೂ ಅನೈತಿಕತೆಯನ್ನು ತಡೆಗಟ್ಟಲು ಆಗುವುದು. ನಮ್ಮ ದೇಶದ ಮುಂದಿನ ಅಭಿವೃದ್ಧಿಗಾಗಿ ನಾವು ಮಾಡಬೇಕಾದದ್ದು ಏನೆಂದರೆ ಎಲ್ಲ ಸಾಮಾಜಿಕ ಮೌಲ್ಯಗಳನ್ನು ತಿಳಿಯುವುದು ಹಾಗೂ ಮನುಷ್ಯರ ಜೀವ ಬೆಲೆಯನ್ನು ತಿಳಿಯುವುದು ಹಾಗೂ ಶ್ರೀಮಂತ ಬಡವ ಎಂದು ಏನೂ ವ್ಯತ್ಯಾಸವನ್ನು ಮಾಡಬಾರದು. ಎಲ್ಲರಿಗೂ ಸಮನಾದ ಹಕ್ಕುಗಳನ್ನು ಕೊಟ್ಟು ನಮ್ಮ ದೇಶದ ಮುಂದಿನ ಅಭಿವೃದ್ಧಿಗಾಗಿ ನಾವು ದಾರಿ ಮಾಡಿಕೊಳ್ಳಬಹುದು. ಧನ್ಯವಾದಗಳು.